ಕಿತ್ತೂರು ವೇಬ್ರಿಡ್ಜ್ನಲ್ಲಿ ಕೆಲವು ರೈತರು ವೇಬ್ರಿಡ್ಜ್ ಮಾಡಿಸಿದಾಗ ಅದನ್ನು APMC ವೇಬ್ರಿಡ್ಜ್ನಲ್ಲೂ ಮತ್ತು ಅನುಮಾನ ಬಂದು APMC ವೇಬ್ರಿಡ್ಜ್ನಲ್ಲಿ ವೇಮಿಂಗ್ ಮಾಡಿಸಿದಾಗ ವ್ಯತ್ಯಾಸ ಬಂದಿದೆ ಅಂತಂದು ಮತ್ತೆ ಇಲ್ಲಿ ಬಂದು ಕೇಳ್ಕೊಂಡಾಗ ಅವರು ಸರಿಯಾದ ಸ್ಪಂದನೆ ನೀಡಿಲ್ಲ ಅಂತ ಆಕ್ರೋಶಗೊಂಡು ರಸ್ತೆ ತಡೆ ಮಾಡಿದ್ದಾರೆ. ತದನಂತರ ತಹಸೀಲ್ದಾರ್ಗೆ ಮತ್ತು APMC ಸೆಕ್ರೆಟರಿಗಳಿಗೆ ಮಾಹಿತಿ ಬಂದಮೇಲೆ ಅವ್ರು ನಮ್ಮನ್ನು ಅಲ್ಲಿ ಹೋಗಿ ನೋಡಿ ಏನು ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ನಾವು ಬಂದು ನೋಡಿದ್ವಿ. ಸಂಬಂಧಪಟ್ಟ ಇಲಾಖೆಗೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ನವರು ರಾಯಚೂರಿನಲ್ಲಿರ್ತಾರೆ ಈ ವೇಬ್ರಿಡ್ಜಿಗೆ ಸಂಬಂಧಪಟ್ಟರು. ಅವರಿಗೆ ಮಾಹಿತಿ ನೀಡಿದಾಗ ಅವ್ರು ಕೇಂದ್ರ ಸ್ಥಾನದಲ್ಲದೆ ಅವರಿಗೆ 2-3 ಜಿಲ್ಲೆಯಲ್ಲಿ ಇನ್ಚಾರ್ಜ್ ಇರೋದ್ರಿಂದ ಬೇರೆ ಜಿಲ್ಲೆಗೆ ವಿಸಿಟ್ಗೆ ಹೋದಾಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋ ಉದ್ದೇಶದಿಂದ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಪೊಲೀಸರಿಗೆ ಮಾಹಿತಿ ನೀಡಿ ತಾತ್ಕಾಲಿಕವಾಗಿ ಅದನ್ನು ಸೀಸ್ ಮಾಡಿದ್ದೀವಿ. ನಾಳೆ ದಿನ ಅವರು ವೇಟ್ ಆ್ಯಂಡ್ ಮೆಜರ್ಮೆಂಟ್ನವ್ರಿಗೆ ಹಸ್ತಾಂತರ ಮಾಡ್ತೀವಿ. ಅಲ್ಲಿವರೆಗೂ ಪೊಲೀಸ್ ಸುಪರ್ದಿಯಲ್ಲಿ ಇರ್ತದೆ ಈ ವೇಬ್ರಿಡ್ಜ್. ಅವ್ರು ಬಂದು ತನಿಖೆ ಮಾಡಿ ಏನು ಮಾಡ್ತಾರೆ ಅದು ಮುಂದಿನ ಕ್ರಮ ತಗೊತಾರೆ. ಸರ್ ಈಗ ಎನ್ಕ್ವೈರಿ ಆಗಿ ಏನಾಗ್ತದೆ ಅಧಿಕಾರಿಗಳು ತಗೊಂಡ್ರೆ ನಾವು ತಾತ್ಕಾಲಿಕವಾಗಿ ಈ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಯಾವುದೂ ಇಲ್ಲಾರ್ದಕ್ಕೆ ನಾವು ಸೀಸ್ ಮಾಡಿದ್ದೀವಿ. ಈಗ ಪೊಲೀಸರು ಹ್ಯಾಂಡ್ ಓವರ್ ಮಾಡ್ತೀವಿ. ಇದನ್ನು ರೈತರಿಗೆ ನಷ್ಟ ಆಗುತ್ತೆ ಸರ್. ಮೇಲಾಧಿಕಾರಿಗಳು ವರದಿ ಬಂದ ಮೇಲೆ ಏನಾಗುತ್ತೆ ಅದರ ಮುಂದಿನ ಕ್ರಮ ರೈತರು ಹೇಳೋ ಪ್ರಕಾರ 30ರಿಂದ 50 kg ವ್ಯತ್ಯಾಸ ಬರ್ತದೆ ಅಂತ ರೈತರು ಹೇಳಿದ್ದಾರೆ. ಅವ್ರ ದಾಖಲೆಗಳು ಅವ್ರ ಹತ್ರ ಇದ್ದಾವೆ. ಎನ್ಕ್ವೈರಿ ಟೈಮಲ್ಲಿ ಅವ್ರು ಹಾಜರುಪಡಿಸಬೇಕು. ಅದನ್ನೆಲ್ಲ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ತನಿಖೆ ಅಧಿಕಾರಿಗಳು ಇರ್ತಾರೆ, ಅವ್ರ ಕ್ರಮ ಕೈಗೊಳ್ತಾರೆ. ಈ ಕಡೆ ಬಂದ್ಬಿಡ್ರಿ ಬಿಸಿಲಿಗೆ. ಸಿಂಧನೂರಿನಲ್ಲಿ ವೇಬ್ರಿಡ್ಜ್ ಏನಿದಾವೆ ಅದು ಪ್ರೈವೇಟ್ ವೇಬ್ರಿಡ್ಜ್ಗಳು, ಎಲ್ಲ ವೇಬ್ರಿಡ್ಜ್ಗಳು ಕೂಡ ಈ ಸಿಂಧನೂರು ವರ್ತಕರ ಜೊತೆ ಶಾಮೀಲಾಗಿದ್ದಾವೆ. ಅವರು ಅಂಗಡಿಯವ್ರು ಹೇಳ್ತಾರೆ ಚೀಲಕ್ಕೆ 1 kg ಮಾಡಬೇಕು, 1.5 kg ಮಾಡಬೇಕು, ಆ ರೀತಿ ವ್ಯತ್ಯಾಸ ಮಾಡಿ ಕಳಿಸ್ರಿ ಅಂತಂದ್ರೆ ಆ ರೀತಿ ವ್ಯತ್ಯಾಸ ಈ ವೇಬ್ರಿಡ್ಜ್ಗಳು ಮಾಡಿಕೊಡ್ತಾರೆ. ಇದು ಇವತ್ತಿಂದಲ್ಲ, ಅನೇಕ ವರ್ಷಗಳಿಂದ ನಿರಂತರ ನಡ್ಕೊಂತ ಬಂದಿರೋದು. ಇನ್ನು ಹಿಂದೆ ಕೂಡ ನಾವು ವೇಬ್ರಿಡ್ಜ್ಗಳನ್ನ ಸೀಸ್ ಮಾಡಿಸಿದ್ದೀವಿ. ಅವ್ರು ವ್ಯತ್ಯಾಸ ಬಂದಿರೋದು ಗೊತ್ತೈತಿ. ಆಮೇಲೆ ಅವನ್ನೆಲ್ಲ ಲಾಕ್ ಮಾಡಿದ್ರು. 1-2 ತಿಂಗಳು 3 ತಿಂಗಳು ಸ್ಟಾಪ್ ಮಾಡೋದು, ಮತ್ತೆ ಅದನ್ನು ಸರಿ ಮಾಡಿದ್ದೀವಿ ಅಂತೇಳಿ ಸ್ಟಾರ್ಟ್ ಮಾಡಿಸೋದು. ಆಮೇಲೆ ಮತ್ತೆ ಇದು ನಿರಂತರ ಏನಂತಂದ್ರೆ ವರ್ತಕರಿಗೂ ಈ ವೇಬ್ರಿಡ್ಜ್ನವ್ರಿಗೂ ಶಾಮೀಲೈತೆ. ಇದನ್ನು ತಡಿಬೇಕಾದಂದ್ರೆ APMC ಅವರು, ಆಮೇಲೆ ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳದಾರ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಯಾವುದೂ ತಗೊಂತ ಇಲ್ಲ. ನಾವೇನಾದರೂ ಹೋರಾಟ ಮಾಡಿದ ತಕ್ಷಣ ಮಾಡೋದು, ಆಮೇಲೆ ಮತ್ತೆ ಅದನ್ನು ಇದು ಮಾಡೋದು. ಹೀಗಾಗಿ ರೈತರಿಗೆ ನಿರಂತರವಾಗಿ ಒಂದು ದಿವಸಕ್ಕೆ ಏನಿಲ್ಲ ಅಂತಂದ್ರು ಒಂದು ಗಾಡಿಗೆ ಮಿನಿಮಮ್ 50 kg ಅಂತ ಹಿಡ್ಕೊಂಡ್ರು ಕೂಡ ಒಂದು 200-300 ಗಾಡಿಗಳು ವೇಬ್ರಿಡ್ಜ್ ಆಗ್ತಾವೆ. 200 ಗಾಡಿಗೆ ಅಂತಂದ್ರೆ ಒಂದು ಗಾಡಿಗೆ 50 kg ಅಂದ್ರೆ ಎಷ್ಟಾಯಿತು? ಎಷ್ಟು ಕೋಟಿ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ರೈತರಿಗೆ ಅನ್ನೋದನ್ನ ನಾವು ಗಮನ ಹರಿಸ್ಬೇಕು. ಇವತ್ತು ಅಧಿಕಾರಿಗಳು ಎಲ್ಲರೂ ಕೂಡ ದಪ್ಪ ಚರ್ಮದವರಾಗಿಬಿಟ್ಟಾರೆ. ಯಾರೂ ಕೂಡ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋರಿಲ್ಲ. ರೈತರಿಗೆ ಮೋಸದ ಮೇಲೆ ಮೋಸ. ರೈತರಿಗೆ ಏನಾದ್ರು ಇಲ್ಲಿ ವೇಬ್ರಿಡ್ಜಿಗೆ ಬಂದರೂ ಮೋಸ, ಮತ್ತೆ ಅಲ್ಲಿ ಅಂಗಡಿಗೆ ಹೋದನಪ್ಪ ಅಂದ್ರೆ ಅಂಗಡಿಯಲ್ಲಿ ಕೂಡ ತೂಕದಲ್ಲಿ ಅವನು ಪಟ್ಟಿ ಮಾಡ್ಬೇಕಾದ್ರೆ 2.5 kg ಸೂಟ್ ಮುಡ್ತೀನಿ, 3 kg ಮುಡ್ತೀನಿ, 4 kg ಮುಡ್ತೀನಿ, ಅದನ್ನೂ ಮೋಸ. ಇದನ್ನು ಯಾವತ್ತು ಅನೇಕ ವರ್ಷಗಳಿಂದ ಇದನ್ನು ತಡೆಯಕ್ಕಂತೂ ಆಗ್ತಾನೇ ಇಲ್ಲ. ನಾವೇನಿಲ್ಲ, ತಾತ್ಕಾಲಿಕ ಹೋರಾಟ ಮಾಡಬೇಕು, ಮತ್ತು ಅದನ್ನೊಂದಿಷ್ಟು ಬಂದಂಥ ರೈತರಿಗೆ ಸರಿಪಡಿಸ್ಬೇಕು, ಕಳಿಸ್ಬೇಕು, ಮತ್ತೆ ಬೇರೆ ರೈತರಿಗೆ ಮತ್ತೆ ಅದೇ ಕೆಲಸ. ಇದೇ ರೀತಿಯಾಗಿದೆ. ಹಾಗಾಗಿ ನಾವು ಇವತ್ತು ರೈತ ಸಂಘದ ಏನು ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ ತಕ್ಷಣಕ್ಕೆ ಅಧಿಕಾರಿಗಳು ಸಭೆ ಕರಿಬೇಕು, ವರ್ತಕರನ್ನು ಆಮೇಲೆ ಈ ವೇಬ್ರಿಡ್ಜ್ದವ್ರನ್ನ ಸಭೆ ಕರೆದು ಮುಂದಿನ ಸಾರಿ ಏನಾದರೂ ಆ ರೀತಿ ಮೋಸ ಆಯ್ತು ಅಂದ್ರೆ ಯಾವ ಅಂಗಡಿಯನ್ನು ಮಾಡಿರ್ತಾನೆ ಅವ್ರದ್ದು ಲೈಸೆನ್ಸ್ ರದ್ದು ಮಾಡಬೇಕು. ಆಮೇಲೆ ವೇಬ್ರಿಡ್ಜ್ ಏನಂದರೆ ಅವ್ರು ತಾತ್ಕಾಲಿಕನೇ ರದ್ದು ಮಾಡಬೇಕು. ವೇಬ್ರಿಡ್ಜ್ ಒಂದು ಸಾರಿ ಮೋಸ ಅಂತಂದು ಕಂಡು ಬಂದಾಗ ಮತ್ತೆ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು, ರದ್ದು ಮಾಡ್ಬೇಕು ಅನ್ನೋದು ನಮ್ದು ಒತ್ತಾಯ ಇದೆ. ಇದನ್ನೇನಾದರೂ ಮಾಡಲಿಲ್ಲ ಅಂದರೆ ಮುಂದಿನ ಎಲ್ಲ ರೈತರು ಒಗ್ಗೂಡಿಸಿ ನಾವು ಉಗ್ರವಾದ ಹೋರಾಟ ಮಾಡೋದಕ್ಕೆ ತಯಾರಾಗ್ತೀವಿ.